ಅಂಬೆ ಶಬಾಸ್ ಶಬಾಸ್, ಒಳ್ಳೆ ನಟನೆ, ಉತ್ತಮವಾದ ನಟನೆ. ಪ್ರತ್ಯಕ್ಷಕ್ಕಿಂತ ಬೇರೆ ಪುರಾವೆ ಬೇಕೇನೆ. ಅಂಗೈ ಹುಣ್ಣಿಗೆ ಕನ್ನಡಿ ಬೇರೆ ಬೇಕೇನೆ. ಆ ಭೀಷ್ಮ ಕೊಡುಹಲಿಲ್ಲ ಎನ್ನುವುದು ಸ್ಪಷ್ಟ. ಈ ಬ್ರಾಹ್ಮಣರಿಗೆ ಹಣದ ಆಸೆಯನ್ನು ತೋರಿಸಿ ಇಲ್ಲಿಯವರೆಗಾಗಿ ಕರೆತಂದು ನನಗೆ ಮೋಸ ಮಾಡಲು ಹೊರಟೆಯ. ಜಗತ್ತಿನ ಸತ್ಯವನ್ನು ತಿಳಿಯಲಾರದು ಕಳೆದು ಬಿಡ್ತಿದ್ದ. ಏನು ಮಾಡೋಣ? ಒಂದು ಕಾಲದಲ್ಲಿ ಇದೇ ಕೈಯಿಂದ ಭಾಷೆ ತೆಗೆದುಕೊಂಡಿದ್ದೇನೆ. ಭಾಷೆ ತೆಗೆದುಕೊಂಡ ಕೈಯಲ್ಲಿ ನಿನ್ನನ್ನು ಹೇಗೆ ಕಡಿಯಲು? ತೊಲಗು ತೊಲಗು ತೊಲಗು. ಸ್ವಾಮಿ, ಆಗ ಕತ್ತಿ ಗೌರವದಿಂದ ಬದಿಗಿಟ್ಟಿದ್ದೆ. ಈಗ ಬೇಡ ಅಂದ್ರೂ ಎತ್ತಬೇಕೆನ್ನಿಸುತ್ತಾ ಇದೆ. ಏನ್ ಹೇಳ್ತಾರೆ? ಜಗತ್ತು ದೈವಾಧೀನ, ದೈವ ಮಂತ್ರಾಧೀನ, ಮಂತ್ರ ಬ್ರಾಹ್ಮಣರಾಧೀನ ಹೀಗೆಂಬುದಾಗಿ ಪ್ರಪಂಚ ನುಡಿಯುತ್ತದೆ. ಹಾಗೆ ನಡೆದುಕೊಳ್ಳಬೇಕಾದ ನೀವು ನನಗೆ ಮೋಸ ಮಾಡಲು ಹೊರಟ್ರ ಸ್ವಾಮಿ. ಬೈತಿದ್ದೆ ನಿಮಗೆ. ಏನು ಮಾಡೋಣ? ನಮ್ಮ ಸಭೆಯಲ್ಲಿ ಅದೆಷ್ಟೋ ಬ್ರಾಹ್ಮಣರಿದ್ದಾರೆ. ಅವರ ಮನಸ್ಸನ್ನು ನೋಯಿಸಬಾರದು, ಯಾರೋ ಒಬ್ಬರು ತಪ್ಪು ಮಾಡಿದ್ದಾರೆ ಎಂಬುದಾಗಿ. ಹಾಗಾಗಿ ಬಿಡ್ತಾ ಇದ್ದೇನೆ. ನಿಮಗೆ ಹಣದ ಆಸೆ ಇದ್ರೆ ನನ್ನಲ್ಲಿ ಬನ್ನಿ, ಯಾವತ್ತೂ ನನ್ನಲ್ಲಿ ಬನ್ನಿ, ನಾನು ಕೊಡ್ತೇನೆ ನಿಮಗೆ. ನೀವು ತಿಳಿದವರು, ಜ್ಞಾನಿಗಳು, ಸಂಯಮ ತಾಳ್ಮೆ ಇರುವವರು ನೀವು. ಪರಿಸ್ಥಿತಿಯನ್ನು ಗಮನಿಸದೆ ಈ ನಿಮ್ಮ ಮಗಳಿಗೆ ಆಗುವ ತೊಂದರೆಯನ್ನು ಯೋಚಿಸಿದೆ. ಯಾಕೆ ದುಡುಕಿದೆ? ಯಾಕೆ ದುಡುಕಿದೆ? ಯಾಕೆ ದುಡುಕಿದೆ? ಉಪದೇಶದ ದೊರೆಯಾಗಿ ಪತ್ನಿಯಾದರೆ ನಾನು ಲಕ್ಷವನ್ನು ಕೊಡುತ್ತೇನೆ ಎನ್ನುವುದು ಆಮಿಷವಲ್ಲ, ಅದು ತ್ಯಾಗ, ದಾನ. ಬಡತನ ಎನ್ನುವ ಕಾರಣಕ್ಕೆ ಕೊಟ್ಟ ಉಪಯೋಗ. ನಿಮಗೂ ಒಬ್ಬಳು ಮಗಳಿದ್ರೆ, ಅವಳಿಗೂ ಈ ಸ್ಥಿತಿ ಬಂದುತ್ತಿದ್ರೆ ಹೀಗೆ ವರ್ತಿಸ್ತಿದ್ದೀರಾ? ನೀವು ಹೀಗೆ ವರ್ತಿಸುತ್ತಿದ್ದೀರಾ ಬ್ರಾಹ್ಮಣರೇ? ಮಾತು ಮುಂದುವರಿಸಬೇಡ ಅಂದೆ.
ಕೇಳಿ ತಡೆದುಕೊಳ್ಳುವ ಸಾಮರ್ಥ್ಯ ನನಗಿಲ್ಲ. ನಿನ್ನ ಕಣ್ಣಲ್ಲಿ ಕಣ್ಣೀರನ್ನ ಕಂಡು ಸಂತೋಷ ಪಡಬೇಕೆಂಬ ಉದ್ದೇಶದಿಂದ ನಾನು ಹಂಬಲಿಸಿದ್ದಲ್ಲ, ಕೇಳಿದ್ದಲ್ಲ. ಭೀಷ್ಮನ ಆಶ್ರಯದಲ್ಲಿ ಬದುಕಿದವನು ಸಾಲ್ವನ ಸಭೆಯ ಸಮ್ಮುಖದಲ್ಲಿ ಬ್ರಾಹ್ಮಣನಾದ ನಾನು ಒಂದು ಸುಳ್ಳು ಹೇಳಿದೆ. ಯಾಕೆ ಗೊತ್ತಾ? ಇವಳನ್ನ ಕೈ ಹಿಡಿ, ಗ್ರಹ ಕೂಟ ನಕ್ಷತ್ರಗಳು ಸರಿ ಬರ್ತದೆ. ಸುಳ್ಳು ಯಾಕೆ ಹೇಳಿದೆ ಗೊತ್ತೇನೆ ಅಂದ್ರೆ, ಒಂದು ಹೆಣ್ಣಿನ ಲಗ್ನಕ್ಕೆ ಕಾರಣನಾದ ಅಂತಾದರೆ ಒಬ್ಬ ಬ್ರಾಹ್ಮಣನಾದವನು ಸುಳ್ಳು ಹೇಳಿದ ಪಾಪವನ್ನು ತೊಳೆದು ಹಾಕುತ್ತದೆ ಎಂಬ ಕಾರಣಕ್ಕಾಗಿ ಹೇಳಿದ್ದೇನೆ ವಿನಃ ದ್ರವ್ಯದ ಆಸೆಗಾಗಿ ಅಲ್ಲ. ಅಂಬೆ, ದ್ರವ್ಯದ ಆಸೆಗಾಗಿ ಅಲ್ಲ. ಏನ್ ಮಾಡೋಣ ಹೇಳಿ? ನೀವೀರರು ಮಾತಾಡುವುದನ್ನ ಕೇಳಿ ಪರಿಸ್ಥಿತಿಯನ್ನ ಆಲಿಸಿ ಅವಲೋಕಿಸಿದ ನಾನು ಕಾಶಿಯಲ್ಲಿ ಹುಟ್ಟಿದವಳು, ಕ್ಷತ್ರಿಯ ವಂಶದ ಕನ್ಯೆ, ಸಾವಿರಾರು ಜನರು ನಡೆದಾಡುವ ದಾರಿಯಲ್ಲಿ ಒಬ್ಬ ಬ್ರಾಹ್ಮಣನಿಗೆ ಕೊಟ್ಟ ಮಾತು ಬಂದೆಯಾಗಬಾರದು ಎನ್ನುವ ಕಾರಣಕ್ಕಾಗಿ ನೆನಪಿಸಿದ್ದೇನೆ ವಿನಃ ನಿನ್ನ ಕಣ್ಣಲ್ಲಿ ಕಣ್ಣೀರನ್ನು ಕಂಡು ಸಂತೋಷ ಪಡಬೇಕೆಂಬ ಉದ್ದೇಶದಿಂದ ಅಲ್ಲ. ಅಂಬೆ, ಉದ್ದೇಶದಿಂದ ಅಲ್ಲ. ದಾರಿಯಲ್ಲಿ ಬರುವಾಗ ದ್ರವ್ಯವನ್ನ ಬಯಸಿದ್ದು ಹೌದು. ನಾನು ಒಂದು ಮಾತು ಹೇಳ್ತೇನೆ ಅಂಬೆ, ಹಸಿದ ಹಸು ಒಂದು ಹೊರಗೆ ಬಂದಾಗ ಹಸಿಯನ್ನ ಕಂಡು ಹರಿದು ತಿಂತದೆ. ಹಾಗೆ ಕಟ್ಟಿ ಹುಲ್ಲಾಕಿ ಹೊಟ್ಟೆ ತುಂಬಿರುವ ಹಸುವನ್ನು ಬಿಟ್ಟರೂ ಹಸಿರನ್ನು ಹರಿದು ತಿಂತದೆ. ಉದ್ದೇಶ ಬೇರೆ ಅಂಬೆ. ಹಸಿದ ಹಸುವಿಗೆ ಹೊಟ್ಟೆ ತುಂಬಿಕೊಳ್ಳುವ ಅವಶ್ಯಕತೆ, ಹೊಟ್ಟೆ ತುಂಬಿದ ಹಸುವಿಗೆ ಹಸಿರನ್ನು ತಿನ್ನುವ ಆಸೆ. ಆಸೆಯಿಂದ ಕೇಳಿದ್ದಲ್ಲ ಅಂಬೆ, ಆಸೆಯಿಂದ ಬಯಸಿದ್ದಲ್ಲ, ಅವಶ್ಯಕತೆಗಾಗಿ ಬಯಸಿದ್ದು ಹೌದು. ಹೇಳಿದೆಯಲ್ಲ, ಬ್ರಾಹ್ಮಣರೇ ನಿಮಗೊಬ್ಬರು ಮಗಳಿದ್ದಿದ್ರೆ ಅವಳಿಗೆ ಈ ಸ್ಥಿತಿ ಬಂದಿದ್ರೆ ಸಂತೋಷ ಆಗ್ತಿತ್ತಲ್ಲ ಅಂತ ಕೇಳಿಬಿಟ್ಟಿಲ್ಲ ಅಂಬೆ. ನಿನ್ನ ತಂದೆಗೆ ನೀವು 3 ಹೆಣ್ಣು ಮಕ್ಕಳು. ನತದೃಷ್ಟ ಬ್ರಾಹ್ಮಣನಿಗೆ 5 ಜನ ಹೆಣ್ಣು ಮಕ್ಕಳು ಅಂಬೆ. ಅವಳಲ್ಲಿ ಕಿರಿಯವಳು ನಿನಗಿಂತಲೂ ಹಿರಿಯವಳು ಅಂಬೆ. ಅವರಿಗೆ ಸಮಯಕ್ಕೆ ಸರಿಯಾಗಿ ಮದುವೆ ಎಂಬ ಸಂಸ್ಕಾರವನ್ನ ಕೊಡಿಸಿ ಅವರ ಸಂಸಾರವನ್ನ ಕಂಡು ಸಂತೋಷ ಪಡಬೇಕಾದ ಹೊಣೆಗಾರಿಕೆ ಸ್ಥಾನ ಎರಡಾದರೂ ಬಡತನದಿಂದ ನಾನು ಕೈ ಸೋತಿದ್ದೆ. ಆ ಕಾರಣದಿಂದ ಬಯಸಿದ್ದೇನೆ ವಿನಃ ಕಣ್ಣೀರನ್ನ ಕಂಡು ಸಂತೋಷ ಪಡಬೇಕು ಅಂತಲ್ಲ ಅಂದೆ. ದಾರಿಯಲ್ಲಿ ಬರುವಾಗ ಒಂದು ಮಾತು ಹೇಳಿದೆ ಅಂದೆ ನಿನ್ನಲ್ಲಿ, ಮಗಳೇ, ಈ ಪ್ರಪಂಚದಲ್ಲಿ ಬಡವರಾಗಿ ಹುಟ್ಟಬಾರದು. ಬಡವರ ಮನೆಯಲ್ಲಿ ಹೆಣ್ಣು ಮಗಳಾಗಿ ಯಾವ ಕಾಲಕ್ಕೂ ಹುಟ್ಟಬಾರದು ಅಂದೆ, ಯಾವ ಕಾಲಕ್ಕೂ ಹುಟ್ಟಬಾರದು. ಬಡವರ ಮನೆಯಲ್ಲಿ ಹುಟ್ಟಿದ ಹೆಣ್ಣು ಮಗಳೊಬ್ಬಳು ಪ್ರಾಯಕ್ಕೆ ಬಂದ ಮೇಲೆ ಮನೆಯ ಹೊರಗೆ ಕುಳಿತರ ಕಾಡುವ ಸಮಾಜ ಏನ್ ಹೇಳ್ತದೆ ಗೊತ್ತೇನೆ? ಕಾಡು ಮನೆ ಹೊರಗಿದ್ದಾಳೆ ಬಸವಿ ಅಂತ ಕರೀತಾರೆ ಅಂದೆ. ಆ ಮಾತಿಗೆ ಅಂಜಿ ಮರ್ಯಾದೆ ಕೊಟ್ಟು ಮನೆಯ ಒಳಗೆ ಕುಳಿತರೆ ಅದೇ ಸಮಾಜ ಏನಂತ ಕೂಗ್ತದೆ ಗೊತ್ತೇನೆ ಅಂಬೆ? ನೋಡು, ಅವಳು ಮನೆಯ ಒಳಗೆ ಇರ್ತಾಳೆ, ಅವಳು ಬಸರಿ ಅಂತ ಕರೀತಾರೆ ಅಂಬೆ. ಅಂತ ನಿಂದೆಯ ಮಾತನ್ನ ಕೇಳಿ ನನ್ನ ಮಕ್ಕಳು ಕುಗ್ಗಿ ಕುಗ್ಗಿ ಬದುಕುತ್ತಿರುವುದನ್ನ ಕಂಡು ದ್ರವ್ಯ ಯಾಚಿಸಿದ್ದು ಸತ್ಯ ಅಂಬೆ. ಒಂದು ಮಾತು ಹೇಳ್ತೇನೆ ಅಂಬೆ, ಕಣ್ಣೀರನ್ನು ಹಾಕ್ಬೇಕು, ಕಣ್ಣೀರನ್ನು ಹಾಕ್ಬೇಕು. ನಿನ್ನ ಈ ಸ್ಥಿತಿಗೆ ಬ್ರಾಹ್ಮಣರೂ ಕಾರಣರು ಅಂತ ಕಣ್ಣೀರು ಹಾಕಬೇಡ. ಯಾಕೆ ಗೊತ್ತಾ? ನೊಂದ ಹೆಣ್ಣಿನ ಕಣ್ಣೀರು ಯಾವ ಸ್ಥಳದಲ್ಲಿ ಬೀಳ್ತದೋ ಆ ಸ್ಥಳ ಸ್ಮಶಾನ ಆಗಿ ಹೋಗ್ತದೆ ಅಂತ.
ಹೆಣ್ಣಿನ ಕಣ್ಣೀರಿಗೆ ಯಾವತ್ತ ಕಾರಣನಾಗ್ತಾನೋ ಅವನ ವಂಶ ನಿರ್ವಹಣೆ ಹೋಗ್ತದೆಯಂತೆ. ಅಭೇದದಲ್ಲಿ ಕೇಳುವುದಿಷ್ಟೇ, ನಿನ್ನ ಸ್ಥಿತಿಗೆ, ಈ ದುಸ್ಥಿತಿಗೆ ಬ್ರಾಹ್ಮಣರು ಕಾರಣರು ಅಂತ ಯಾವ ಕಾಲಕ್ಕೂ ಕಣ್ಣೀರನ್ನು ಹಾಕಬೇಡ ಅಂಬೆ. ಇದು ಸುರಿಯುವ ಕಣ್ಣೀರನ್ನು ಒರೆಸಿಕೋ, ಕೊಟ್ಟು ಮಾತು ಉಳಿಸಿಕೋ. ಎಲ್ಲ ವ್ಯಕ್ತಿಗಳು ಎಡುವುದು ಇಲ್ಲಿ. ಅವರಿಗೆ ಬಂದ ಕಷ್ಟ ಎದುರಾದಾಗ ಲೋಕವೆಲ್ಲದಲ್ಲಿಯೂ ನಮ್ಮದೇ ಕಷ್ಟ ಅಂತ ಭಾವಿಸಿಕೊಳ್ತಾರೆ. ನನ್ನ ಕಣ್ಣು ತೆರೆಸಿದೆ, ಇಳಿಸಿದ ಕಾರ್ಯ ಆಗಲಿಲ್ಲ ಎನ್ನುವ ದುಃಖದಲ್ಲಿ ನಾನಿದ್ದೆ. ನಿಮ್ಮ ದುಃಖದ ಎದುರು ನನ್ನ ದುಃಖ ಏನೂ ಅಲ್ಲ. ಲಕ್ಷ್ಯವನ್ನು ಕೊಡುವುದಕ್ಕಾಗದೇ ಇದ್ದರೆ ತವರು ಮನೆಯಲ್ಲಿ ಕೊಟ್ಟಂಥ ಬಳುವಳಿಯಾಗಿ ಕೊಟ್ಟ ಆಹಾರ ಇದೆ. ನೀವೊಂದು ಉಪಕಾರ ಮಾಡ್ತೀರಾ? ಏನು ಅಂಬೆ? ನನ್ನನ್ನು ಹಸ್ತಿನಾವತಿವರೆಗಾಗಿ ಕರೆದುಕೊಂಡು ಹೋಗಿ. ಇಲ್ಲ ಅಂಬೆ, ಇಲ್ಲ. ದಾರಿಯಲ್ಲಿ ಬರುವಾಗ ನಿನ್ನೆಯ ದಿನ ಹೇಳಿದ ಮಾತು ಒಂದೇ, ಇವತ್ತು ಹೇಳುವ ಮಾತು ಒಂದೇ. ಮೀರಲಾರೆನು ಭೀಷ್ಮನಾಥ. ಬ್ರಾಹ್ಮಣರೇ ಸಾಲ್ವನಗರಿಗೆ ಮುಟ್ಟಿಸಿ ಬನ್ನಿ ಅಂತ ಹೇಳಿದ್ದಾನೆಯೇ ವಿನಃ ಕಷ್ಟ ಬಂದರೆ ಕರೆತನ್ನಿ ಅಂತ ಹೇಳಿಲ್ಲ ಅಂಬೆ. 5 ಜೊತೆಗಾರಾಗಿ ಸಾಗುತ್ತಿದ್ದ ಭೀಷ್ಮನ ಅನುಮತಿ ಇದ್ದರೆ, ಆ ಯೋಗ್ಯತೆ ಇಲ್ಲದೆ ಹೋದರೂ ಯೋಗ ಅಂತ ತಿಳಿತಿದ್ದೆ. ಅದಕ್ಕೆ ಅವಕಾಶ ಇಲ್ಲ ಅಂಬೆ. ನೋಡು, ಆ ವಿಧಿ ನಿನ್ನ ಬದುಕಿನಲ್ಲಿ ಏನೆಲ್ಲ ಆಟ ಆಡಲಿಕ್ಕಿದ್ದಾನೋ ಏನೋ. ಮಗಳೇ, ಒಂದು ಮಾತು, ಕಾಲಿಡುವ ಮೊದಲೇ ಕಣ್ಣಿಟ್ಟು ವ್ಯವಹರಿಸು. ಇನ್ನು ಮುಂದೆ ನಿನ್ನ ದಾರಿ ನಿನಗೆ, ನನ್ನ ದಾರಿ ನನಗೆ. ಮರುಳೆ ನಾನಾಗಿರ್ತೆ, ಮರುಳೆ ಮರುಳೆ ನಾನಾಗಿರ್ತೆ, ಮರುಳೆ ನಾನಾಗಿರ್ತೆ. ಇಲ್ಲ, ಮತ್ಪಿತ ಪರಮ ಪಾತಕಿ, ಮತ್ಪಿತ ಪರಮ ಪಾತಕಿ. ಸಾಲ್ವ ಮೂರ್ಖನು, ಸಾಲ್ವ ಮೂರ್ಖನು, ಸಾಲ್ವ ಮೂರ್ಖನು, ಸುರ ನದಿ ಸುತ ಬುದ್ಧಿಹೀನನು, ಸುರ ನದಿ ಸುತ ಬುದ್ಧಿಹೀನನು. ಎನ್ನ ಸೃಷ್ಟಿಸಿದ ಸರಸಿಜಾಸನ ದುಷ್ಟ, ಎನ್ನ ಸೃಷ್ಟಿಸಿದ ಸರಸಿಜಾಸನ ದುಷ್ಟ, ಸರಸಿಜಾಸನ ದುಷ್ಟ. ಮರುಳೇ ನಾನಾಗಿರ್ತೆ, ಮರುಳೇ 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 ನಾನಾಗಿರ್ತೆ, ಮರುಳೇ ನಾನಾಗಿರ್ತೆ. ಆ ಆ ಆ
ಸಾಲ್ವನ ಪಟ್ಟದ ಮಹರ್ಷಿಯಾಗುತ್ತೇನೆಂತ ಎಷ್ಟೆಲ್ಲ ಕನಸು ಕಂಡವಳು ನಾನು. ಭೀಷ್ಮನ ರಥದಲ್ಲಿ ಉಸಿರಾಡುವುದಕ್ಕೆ ಗಾಳಿಯೇ ಇರಲಿಲ್ಲ. ಸಾಲುವನ ಆಸ್ಥಾನದಲ್ಲಿ ಗಾಳಿಯೇ ಇಲ್ಲ. ನನ್ನದು ಮರಳಾಟಿಕೆ ಆಯಿತೆ? ಇಲ್ಲ, ಖಂಡಿತವಾಗಿ ಇಲ್ಲ. ಇಡುವ ಹೆಜ್ಜೆಯನ್ನು ಸಂತೋಷದಿಂದ ಅನುಭವಿಸಿ ಇಡುವವಳು ನಾನು. ಮುಂದಿನದನ್ನು ತೀವ್ರವಾಗಿ ಗಮನಿಸುವವಳಲ್ಲ ನಾನು. ಬಂದದನ್ನು ಎದುರಿಸುವ ಶಕ್ತಿ ಇರುವವಳು ಎಂಬೆಗೆ. ಬೆಳೆಯುತ್ತಿರುವಂತಹ ಒಂದು ಹೆಣ್ಣು ಕನಸನ್ನು ಕಟ್ಟಿಕೊಳ್ಳುವುದು ತಪ್ಪೇ? ಇಲ್ಲ, ಹೌದು, ನಿಜ. ಆ ಭೀಷ್ಮ ಮಲ್ಲಮತಿಯಾತ. ಇಲ್ಲವಾಗಿದ್ದರೆ ಎಷ್ಟು ಹೊತ್ತಿಗೆ